ಇವತ್ತಿನ ದಿನ ಫುಲ್ ಟ್ರಾಫಿಕ್ ಇಂದಾನೆ ಸ್ಟಾರ್ಟ್ ಆಗುತ್ತೆ. ಸ್ಟುಡಿಯೋಗೆ ಹೋಗ್ತಾ ಇದ್ದೆ, ಆವಾಗಲೇ ಫುಲ್ ದಾರಿಲಿ ಟ್ರಾಫಿಕ್. ತಿಂಡಿನೂ ಕೂಡ ತಿಂದಿರಲಿಲ್ಲ ಬಿಕಾಸ್ ಲೇಟ್ ಆಗಿಬಿಟ್ಟಿದೆ. ಸ್ಟುಡಿಯೋಗೆ ಬಂದುಬಿಟ್ಟು ಸಿನ್ಚಾನ್ ನೋಡ್ತಾ ನಾನು ಟಿ ವಿ ಬ್ರೇಕ್ಫಾಸ್ಟ್ ತಿಂತಾ ಇದ್ದೀನಿ. ಆ್ಯಂಡ್ ನನ್ನ ಫೇವ್ರೆಟ್ ಕಾರ್ಟೂನ್ ಅಂತೂ ತುಂಬ ಇದ್ದಾವೆ, ಬಟ್ ಸ್ಪೆಷಲಿ ಸಿನ್ಚಾನ್. ಆಮೇಲೆ ಹಂಗೆ ವಾಪಸ್ ಮನೆಗೆ ಬಂದು ನೋಡಿದ್ರೆ ಸಾಹಿಲ್ ಫುಲ್ ಫ್ಲೆಡ್ಜಲ್ಲಿ ಕ್ಲೀನಿಂಗ್ ಪ್ರೊಸೆಸ್ ಮಾಡ್ತಾ ಇದ್ದಾನೆ. ಬಿಕಾಸ್ ಸ್ಯಾಟರ್ಡೇ ಸಂಡೇ ಅವನಿಗೆ ರಜಾ ಇದೆ ಆ್ಯಂಡ್ ಅದಕ್ಕಾಗಿ ಅವ್ನು ಕ್ಲೀನಿಂಗ್ ಮಾಡ್ತಾ ಇದ್ದಾನೆ. ಸುಲ್ತಾನ್ ಅಣ್ಣ ಅವರು ಮೇಲ್ಗಡೆ ಮಲಗಿದ್ದಾರೆ ಬಿಕಾಸ್ ಶೀರೋ ಸ್ಕಾಚ್ ಇವರೆಲ್ಲರಂತೂ ಹೋಗಿ ಬೇರೆ ಬೇರೆ ಕಡೆ ಬಚ್ಚಿಕೊಂಡಿದ್ದಾರೆ. ಬಿಕಾಸ್ ನಮ್ಮ ಮನೆಯಲ್ಲಿ ಯಾವಾಗ ವ್ಯಾಕ್ಯೂಮ್ ಕ್ಲೀನರ್ ನಡೆಯುತ್ತೆ ಆವಾಗ ಇವ್ರು ಯಾರೂ ಕಣ್ಣಿಗೆ ಕಾಣಿಸಲ್ಲ. ಸುಲ್ತಾನಿಗಂತೂ ಕಿವಿ ಕಾಣಿಸಲ್ಲ, ಅದಕ್ಕೆ ಅವನು ಎಲ್ಲಿ ಬೇಕಾದ್ರೆ ಅಲ್ಲಿ ಬಿದ್ದಿರ್ತಾನೆ. ಮಮ್ಮಿ ಆಲ್ರೆಡಿ ಅಡುಗೆಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ. ನಾವಿಲ್ಲಿ ಏನೋ ತಮಾಷೆ ಆಡ್ತಾ ಇದ್ದೀವಿ, ಅದಕ್ಕೆ ಮಮ್ಮಿ ನಗ್ತಾ ಇದ್ದಾರೆ. ಈಗ ಹೇಳ್ತಾರೆ ಇನ್ನೂ ಜಾಸ್ತಿ ಮಾತಾಡೋದು ಬಿಟ್ಟರೆ ಚಾಕುನ ಚುಚ್ಚಿಬಿಡ್ತೀನಿ ಅಂತ. ಬೆಣ್ಣೆನೂ ಕೂಡ ಕಾಯಿಸ್ತಾ ಇದ್ರು. ಬೆಣ್ಣೆ ಸ್ಮೆಲ್ ತುಂಬಾ ಇರಿಟೇಟಾಗಿ ಆಗಿರುತ್ತೆ. ಮಮ್ಮಿ ಮೆಟ್ರೋಯಿಂದ ಒಂದು ಈ ಥರ ಟೇಬಲ್ ಆ್ಯಂಡ್ 3 ಪಾಟ್ಸ್ ತಗೊಂಬಂದಿದ್ರು. ಶೀರೋ ಆ ಪಾಟ್ಸಲ್ಲಿರೋ ಹೂವನೆಲ್ಲ ತಿನ್ನಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾನೆ. ಧನುಷ ಯಾವ ಬಟ್ಟೆ ಹಾಕಿದ್ದಾಳೆ ಅಂದರೆ ನನ್ನ ಮಮ್ಮಿ ಮದುವೆದು ಲೆಹಂಗಾವಳು ಹಾಕಿರೋದು. ಟೈಮಲ್ಲಿ ನಮ್ಮಮ್ಮ ಇಷ್ಟು ಸಣ್ಣಕ್ಕಿತ್ತು. ನಮ್ಮ ಸುಲ್ತಾನಿಗೆ ನಾನು ಒಂದು ಜೋಗಾಲಿ ಹಾಕಿದ್ದೆ. ಸೊ ಅವ್ನು ಆ ಜೋಗ ಜೊತೆಗೆ ತುಂಬ ಖುಷಿಯಾಗಿ ಮಲಗಿದ್ದಾನೆ. ಆ್ಯಂಡ್ ಸಾಹಿಲ್ ಟರ್ಫ್ ಹತ್ರ ಹೋಗಿದ್ದ. ಇಲ್ಲಿ ಒಂದು ಶೀಟ್ ಮುರಿದೋಗಿತ್ತು. ನಾವು ಏನೇನೋ ಒಂದು ಜುಗಾಡ್ ಮಾಡಿದ್ವಿ. ಆ್ಯಂಡ್ ಫುಲ್ ನೀರು ತುಂಬ್ಕೊಂಡಿತ್ತು. ಅವ್ನು ತಿರ್ಗಾ ನೀರೆಲ್ಲ ತೆಗ್ದ. ಈಗ ಇನ್ನೂ ಗೊತ್ತಿಲ್ಲ ಏನು ಮಾಡಬೇಕು, ಲೈಕ್ ಗಾರೆ ಕೆಲಸದವ್ರು ಕರಿಬೇಕು, ಯಾರು ಕರಿಬೇಕು ಅಂತ ಗೊತ್ತಾಗ್ತಿಲ್ಲ. ಅವ್ರಿಗೆ ಹೇಳಿದೆ ಬಂದುಬಿಡಿ. ಆ್ಯಂಡ್ ಮನೆಗೆ ಮಮ್ಮಿ ಪಕೋಡ ಮಾಡ್ತಾಯಿದ್ದಾರೆ.